ನಮಸ್ಕಾರ ಆಹಾರ ಪ್ರಿಯರೇ, ನಾನು ನಿಮ್ಮ ಉಮಾ. ಆನ್ಲೈನ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಸ್ಟ್ರೀಟ್ ಸ್ಟೈಲ್ ಮಿರ್ಚಿ ಬಜ್ಜಿನ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಮಗೆ ಏನಾದರೂ ಸಡನ್ನಾಗಿ ಕ್ರಿಸ್ಪಿ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನಿಸಿದಾಗ ನಮಗೆ ತಕ್ಷಣಕ್ಕೆ ನೆನಪು ಬರೋದು ಈ ಮಿರ್ಚಿ ಬಜ್ಜಿ. ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಒಂದು ತಿಂದಮೇಲೆ ಮತ್ತೊಂದು ಇಸ್ಕೊಂಡು ತಿನ್ನುವಂಥ ಬಜ್ಜಿ ಇದು. ಸೊ ಇದನ್ನು ಯಾವ ಥರ ಮನೇಲಿನೇ ಮಾಡ್ಕೊಳ್ಬೋದು ಸ್ಟ್ರೀಟ್ ಸ್ಟೈಲಲ್ಲಿ ಅಂತ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ತೋರಿಸ್ಕೊಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಹಾಗಿದ್ರೆ ಬನ್ನಿ ಬಜ್ಜಿನ ಯಾವ ಥರ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ಮಿರ್ಚಿಗೆ ಮೊದಲು ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನೀಗ ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಅದಕ್ಕೆ ನಾನೀಗ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಳ್ಳೆ ಬ್ರ್ಯಾಂಡ್ ಕಡಲೆ ಹಿಟ್ಟನ್ನೇ ಬಳಸಿ, ಅಂದರೆ ಮಿರ್ಚಿ ಚೆನ್ನಾಗಾಗುತ್ತೆ. ಅದಾದಮೇಲೆ ಇದಕ್ಕೆ ನಾನು 2 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇನ್ನು ಹೆಚ್ಚಾಗಿ ಕ್ರಿಸ್ಪಿನೆಸ್ ಬರುತ್ತೆ. ಅದಾದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಅಜ್ವೈನ ಚೆನ್ನಾಗಿ ಕೈಯಿಂದ ತಿಕ್ಬಿಟ್ಟು ಹಾಕ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಇದರ ಪರಿಮಳ ಹೆಚ್ಚಾಗುತ್ತೆ, ಹಾಗೆ ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಅದಾದಮೇಲೆ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿಬಿಟ್ಟು. ಅದಾದಮೇಲೆ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಹಾಕೊಂಡ್ಮೇಲೆ ನಾನು ಇದಕ್ಕೆ ಚೆನ್ನಾಗಿ ಕಾದಿರುವಂಥ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದು 1 ದೊಡ್ಡ ಚಮಚದವರೆಗೂ ನಾವು ಹಾಕ್ಕೊಳ್ಬೋದು. ಇದನ್ನೆಲ್ಲ ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಚಮಚದಿಂದನೇ ಕಲಸೋಣ. ಎಣ್ಣೆ ಬಿಸಿ ಇರುತ್ತೆ, ಡೈರೆಕ್ಟಾಗಿ ಕೈನ ಹಾಕಬೇಡಿ. ಸೊ ಅದಕ್ಕೆ ಫಸ್ಟು ಚಮಚದಿಂದ ಕಲಿಸ್ಕೊಳ್ಳೋಣ. ಈ ಥರ ಬಿಸಿ ಎಣ್ಣೆ ಹಾಕೋದ್ರಿಂದ ಮಿರ್ಚಿ ಔರಾಗಿ ಬರುತ್ತೆ, ಲೈಟಾಗಿ ಬರುತ್ತೆ. ಅದಕ್ಕೆ ಈಗ ಚಮಚದಕ್ಕೆ ಅಂಟಿರುವಂಥ ಹಿಟ್ಟನ್ನೆಲ್ಲ ತಕ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಸ್ವಲ್ಪ ನೀರನ್ನೇ ಹಾಕಿಬಿಟ್ಟು ಕೈಯಿಂದನೇ ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಮ್ಮೆಲೆ ಜಾಸ್ತಿ ನೀರು ಹಾಕಬೇಡಿ. ಸೊ ನೋಡಿ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದು ಹಿಟ್ಟು ತೀರಾ ಗಟ್ಟಿಯಾಗಿಯೂ ಬರಬಾರ್ದು, ತೀರಾ ನೀರಾಗಿಯೂ ಬರಬಾರ್ದು. ಒಂದು ಮಧ್ಯದ ಹಂತದಲ್ಲಿ ಇದು ರೆಡಿ ಆಗಬೇಕು. ಇಲ್ಲಿ ನೀವು ಚಮಚದಿಂದ ಎಲ್ಲ ಕಲಸಿದ್ರೆ ಚೆನ್ನಾಗಾಗೋದಿಲ್ಲ. ಸೊ ಕೈಯಿಂದ ಹಾಕಿ ಕಲಸಿದಾಗೇ ಹಿಟ್ಟು ಚೆನ್ನಾಗಿ ಬರುತ್ತೆ. ಸೊ ನೋಡಿ ಇವಾಗ ಇದು ಸ್ವಲ್ಪ ಮಟ್ಟಿಗೆ ರೆಡಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಅದಕ್ಕೆ ಸೊ ಕೈಯಿಂದನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿಬಿಟ್ಟು. ಸೊ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ. ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇಷ್ಟು ರೆಡಿ ಆದರೆ ಹಿಟ್ಟು ಸಾಕು. ಸೊ ಇವಾಗ ಮಿರ್ಚಿಗೆ ಹಿಟ್ಟು ರೆಡಿ ಆಯಿತು. ಇದನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಡೋಣ. 5 ನಿಮಿಷ ಹಿಟ್ಟನ್ನ ನೆನೆಸಿದಾಗೇ ಚೆನ್ನಾಗಿ ಆಗುತ್ತೆ. ಅದಕ್ಕೆ ನಾವು ಹಿಟ್ಟನ್ನು ಕಲಸಿದ ತಕ್ಷಣವೇ ಮಾಡಬಾರ್ದು, ಒಂದು 5 ನಿಮಿಷ ಬಿಡಬೇಕಾಗತ್ತೆ. ಸೊ ಈಗ ಅದು ನೆನೆಯೋಷ್ಟರಲ್ಲಿ ನಾವು ಮಿರ್ಚಿನ ಕಟ್ ಮಾಡ್ಕೊಂಡು ಬಿಡೋಣ. ನಾನು ಇಲ್ಲಿ ಮಿರ್ಚಿ ಮಾಡುವಂಥ ದಪ್ಪ ಮೆಣಸಿನ್ಕಾಯಿನೇ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಈ ಥರ ದಪ್ಪದಾದರೂ ತೊಗೊಳ್ಬೋದು, ಇಲ್ಲ ನಾರ್ಮಲಾಗಿ ಮನೇಲಿ ಇರುವಂಥದ್ದನ್ನೇ ತೊಗೊಂಡ್ಬಿಟ್ಟು ಮಾಡ್ಬೋದು. ಆದರೆ ಈ ಥರ ತೊಗೊಂಡು ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡದಿದ್ದರೆ ಇದರಲ್ಲಿ 2 ಮಾಡ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಸೀಳ್ಕೊಳ್ಬೇಕಾಗತ್ತೆ. ಆ ಥರ ಸಣ್ಣದಾಗಿ ಇದ್ದಿದ್ದನ್ನು ನೀವು ಬೇರೆ ಅಡುಗೆಗೆ ಬಳಸ್ಕೊಳ್ಬೋದು. ಸೊ ಈಗ ನಾನು ಮಧ್ಯದಲ್ಲಿ ಸೀಳ್ಕೊಳ್ತಾ ಇದ್ದೀನಿ. ಈ ದಪ್ಪ ಮೆಣಸಿನ್ಕಾಯಿ ಅಷ್ಟಾಗಿ ಏನೂ ಖಾರ ಇರೋದಿಲ್ಲ. ಒಳಗಿರೋ ಬೀಜ ಬೇಕಿತ್ತಂದರೆ ನಾವು ಹೀಗೆ ಮಿರ್ಚಿ ಮಾಡ್ಕೊಳ್ಬೋದು, ಅಷ್ಟೇನು ಖಾರ ಇರೋಲ್ಲ. ಇಲ್ಲ ಅಂತಂದರೆ ನಾವು ಈ ಥರ ಚಮಚದಿಂದ ಒಳಗಿರುವಂಥ ಬೀಜನ ತಗೊಳ್ಬೋದು. ಅದರಿಂದ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಈಗ ನಾನು ಎಲ್ಲ ಮೆಣಸಿನ್ಕಾಯಿನ ಆ ಥರ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲನೂ ಸೀಳ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಒಳಗಡೆ ತುಂಬುವಂಥ ಪುಡಿನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಚಮಚದಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 1/4 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನಾನು ಕಡಲೆ ಹಿಟ್ಟು ಕೂಡ ಉಪ್ಪು ಹಾಕ್ಕೊಂಡಿದ್ದರಿಂದ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾನು ಮೆಣಸಿನ್ಕಾಯಿನ ಸೀಳ್ಕೊಂಡಿರೋದೇನಿದೆ ಅಲ್ವಾ, ಅದರೊಳಗಡೆ ಈ ಜೀರಿಗೆ ಪುಡಿನ ತುಂಬ್ಕೊಳ್ತಾ ಇದ್ದೀನಿ. ಎಲ್ಲ ಮೆಣಸಿನ್ಕಾಯಿಗೂ ನಾವು ತುಂಬ್ಕೊಂಡು ಇಟ್ಕೊಂಡ್ಬಿಡೋಣ. ಸೊ ಕರಿಯೋದಕ್ಕೆ ಈಸಿ ಆಗುತ್ತೆ. ಸೊ ಈಗೆಲ್ಲ ತುಂಬ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ನಾವು ಹಿಟ್ಟನ್ನು ನೋಡೋಣ. ಇದು ತುಂಬ್ಕೊಳ್ಳೋಷ್ಟರಲ್ಲಿ ಆಗಲೇ 5 ನಿಮಿಷ ಆಗಿದೆ. ಸೊ ಇವಾಗ ಇದನ್ನು ಬಜ್ಜಿಯಾಗಿ ಬಿಟ್ಕೊಳ್ಳೋಣ. ನೋಡಿ ನಾವು ಯಾವ ಕಡೆ ಸೀಳ್ಕೊಂಡಿರ್ತೀವಿ ನೋಡಿ, ಅದರೊಳಗಡೆ ನಾವು ಕಡಲೆ ಹಿಟ್ಟನ್ನು ಎತ್ಕೊಳ್ಬೇಕಾಗತ್ತೆ. ಸೊ ಆ ಥರ ಎತ್ಕೊಂಡ್ಬಿಟ್ಟು ಕಾದಿರೋವಂಥ ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕಾಗತ್ತೆ. ಇಲ್ಲಿ ಎಣ್ಣೆ ತುಂಬಾ ಬಿಸಿಯಾಗಿ ಕಾಯಬಾರ್ದು. ಆ ಥರ ಏನಾದರೂ ಕಾದಾಗ ನಾವು ಮಿರ್ಚಿ ಬಿಟ್ಕೊಂಡ್ರೆ ಮೇಲ್ಗಡೆ ಎಲ್ಲ ಬೇಗ ಆಗಿಬಿಡುತ್ತೆ, ಒಳಗಡೆ ಹಿಟ್ಟು ಹಸಿ ಆಗಿರುತ್ತೆ, ಇನ್ನು ಬೆಂದಿರೋದಿಲ್ಲ. ಅದಕ್ಕೆ ನಾವು ಸ್ಟವ್ನ ಮೀಡಿಯಮ್ ಆಗಿ ಇಟ್ಕೊಂಡೇ ಮಿರ್ಚಿನ ಮಾಡ್ಕೊಳ್ಬೇಕಾಗತ್ತೆ. ಇದು ಒಂದು 70 ಭಾಗದಷ್ಟು ಆಗಿದೆ ಅಂತಂದಾಗ ನಾವು ಇದನ್ನು ಎತ್ಕೊಂಡು ಬಿಡೋಣ. ಸೊ ನೋಡಿ ನಿಮ್ಗಾಗಲೇ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈಗ ಇದನ್ನು ನಾನು ತೆಗೆದುಬಿಟ್ಟು ಒಂದು 2 ನಿಮಿಷ ಇದರಲ್ಲಿ ಇರುವಂಥ ಎಣ್ಣೆನೆಲ್ಲ ಇಳಿಸ್ಕೊಂಡ್ಬಿಟ್ಟು ಮತ್ತು ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಇದಕ್ಕೆ ಬಿಟ್ಕೊಳ್ತೀನಿ. ಈ ಥರ ಬಿಟ್ಕೊಳ್ಳೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿಯೂ ಬರುತ್ತೆ. ನಾವು ಬಂಡಿಯಲ್ಲೆಲ್ಲ ಏನು ಮಿರ್ಚಿ ತೊಗೊಳ್ತೀವಿ ನೋಡಿ, ಅವರು ಕೂಡ ಇದೇ ಪ್ರಾಸೆಸ್ಸಲ್ಲಿನೇ ಕರೀತಾರೆ.
ಸೊ ನೋಡಿ ಇವಾಗ ಚೆನ್ನಾಗಿ ಕೆಂಪಾಗಿ ಕ್ರಿಸ್ಪಿಯಾಗಿ ಮಿರ್ಚಿ ರೆಡಿಯಾಗಿದೆ. ಸೊ ಈಗ ನಾನು ಇನ್ನೊಂದು ಬ್ಯಾಚ್ನ ಕೂಡ ಬಿಟ್ಕೊಂಡಿದ್ದೀನಿ. ಈ ಥರ ಕರೆದಿರುವಂಥ ಮಿರ್ಚಿಗೆ ನಾವೇನು ಮಾಡ್ಬೋದು ಅಂತಂದರೆ ಮಧ್ಯದಲ್ಲಿ ಸೀಳ್ಕೊಂಡ್ಬಿಟ್ಟು ಈರುಳ್ಳಿ, ಖಾರ, ಉಪ್ಪು, ಸ್ವಲ್ಪ ಚಾಟ್ ಮಸಾಲ ಎಲ್ಲ ಕಲಿಸ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಸ್ಟಫ್ ಮಾಡಿಕೊಂಡು ಒಂದು ಸ್ವಲ್ಪ ನಿಂಬೆ ಹುಳಿನ ಹಿಂಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದನ್ನು ಒಮ್ಮೆ ಟ್ರೈ ಮಾಡಿ. ನಿಮಗೆ ಇದೊಂದು ಟೇಸ್ಟ್ ಇಷ್ಟ ಆಗ್ಬೋದು ಈ ಥರ ಸ್ಟಫ್ ಮಾಡಿಕೊಂಡು ತಿನ್ನುವಂಥದ್ದು. ಸೊ ಆಹಾರ ಪ್ರಿಯರೇ, ನೋಡಿದ್ರಲ್ಲ ಸ್ಟ್ರೀಟ್ ಸ್ಟೈಲ್ ಮಿರ್ಚಿ ಬಜ್ಜಿನ ಯಾವ ಥರ ಮಾಡ್ಕೊಳ್ಬೋದು ಅಂತ ಹೇಳಿ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ನ ಒತ್ತಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.